ಮಾಗಡಿ ಟೌನಲ್ಲಿ ನಡೀತಿರುವಂಥದ್ದು ಸಮಸ್ಯೆ ಬಗ್ಗೆ ಇವತ್ತು ಮಾತಾಡ್ತಿದ್ದೀನಿ. ಎಲ್ಲರೂ ಕೂಡ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದರಲ್ಲಿ ನೋಡಿ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲಾ ಕಡೆ ನೀರಿದ್ದು ಸಮಸ್ಯೆ ಇದೆ. ಒಂದು ಕಡೆ ಸಮಸ್ಯೆ ಅಂತ ಇಲ್ವೇ ಇಲ್ಲ ಅನ್ನೋದು ಯಾವ್ದು ಜಾಗನೂ ಕೂಡ ಇಲ್ಲ. ಇದೀಗ ಎಲ್ಲ ಬೋರ್‌ವೆಲ್ಸ್‌ಗಳಲ್ಲೂ ಕೂಡ ನೀರ್ ಇಲ್ಲ. ಬಿಕಾಸ್ ಸಮ್ಮರ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ನೀರಿದ್ದು ಕೊರತೆ ಇದ್ದೇ ಇರುತ್ತೆ. ಕರ್ನಾಟಕ ಸರ್ಕಾರನು ಕೂಡ ನೀರಿನ ಸಮಸ್ಯೆ ಬಗ್ಗೆನೇ ಸ್ಪೆಷಲಿ ಈ ಟೈಮಲ್ಲಿ ಸ್ಪೆಷಲ್ ಪ್ಯಾಕೇಜ್ ಮಾಡಿ ವಾಟರ್ ಟ್ಯಾಂಕರ್ಸ್ ಅನ್ನು ಮನೆ ಮನೆಗೆ ತಲುಪಿಸಬೇಕು, ಬೀದಿ ಬೀದಿಗಳಿಗೆ ತಲುಪಿಸಬೇಕು ಅಂತಾನು ಕೂಡ ನಿರ್ಧಾರವನ್ನು ತಗೊಂಡಿದೆ. ಬಟ್ ಇಲ್ಲಿ ನಮ್ಮ ಮಾಗಡಿಯಲ್ಲಿ ಏನಾಗ್ತಿದೆ ಅಂದ್ರೆ ನಾನು ಮೊನ್ನೆ ಮಾತಾಡುವಾಗ ಸ್ವಲ್ಪ ಮುನ್ಸಿಪಲ್ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ವಾಟರ್ ಸಪ್ಲೈಯರ್ಸ್ ಅವರು ಕೂಡ ಸಮಸ್ಯೆಗೆ ಒಳಗಾಗಿದ್ದಾರೆ. ಯಾರು ಕೂಡ ಇದ್ರ ಬಗ್ಗೆ ಗಮನನೇ ಸೆಳೀತಿಲ್ಲ ಅಂತಾನು ಕೂಡ ಹೇಳಿದ್ದಾರೆ. ಅಂದ್ರೆ ನೋಡಿ ಒಂದು ಬೀದಿ ಒಂದು ವಾರ್ಡ್ ಅಲ್ಲಿ ನಾವು ನೀರು ಕಳಿಸಬೇಕು ಅಂದ್ರೆ ಒಂದು ಬೋರ್ವೆಲ್ ಇದ್ರೆ ಅದ್ರಲ್ಲಿ ನೀರು ಖಾಲಿ ಆದ್ಮೇಲೆ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಮುನ್ಸಿಪಲ್ ಕೌನ್ಸಿಲರ್ಸ್, ದಟ್ ಈಸ್ ಪುರಸಭೆ ಸದಸ್ಯರು ಏನ್ ಮಾಡಬೇಕು ಅಂದ್ರೆ ಅಲ್ಲಿದು ವ್ಯವಸ್ಥೆ ಮಾಡಿಸಬೇಕು. ವಾಟರ್ ಟ್ಯಾಂಕರ್ಸ್ ಅವರು ಏನು ಬಜೆಟ್ ಅವ್ರಿಗೆ ಮುನ್ಸಿಪಲ್ ಅಲ್ಲಿ ಅನೌನ್ಸ್ ಮಾಡಿರ್ತಾರೆ ಆ ಬಜೆಟ್ ಇನ್ನ ತಕೊಂಡು ಜನರಿಗೆ ನೀರಿದ್ದು ಸಮಸ್ಯೆ ಏನಾಗಿದೆ, ನೀರಿದ್ದು ಕೊರತೆ ಏನಾಗ್ತಿದೆ ಅದನ್ನು ಪರಿಹಾರವನ್ನು ಕೊಡಬೇಕು. ಬಟ್ ಇಲ್ಲಿ ಏನಾಗ್ತಿದೆ ಅಂದ್ರೆ ನಮ್ಮ ಪುರಸಭೆ ಸದಸ್ಯರು ಅದು ಯಾರಾಗಿದ್ದಾರೆ ಅಂತ ನಾನು ಹೇಳಲ್ಲ, ಬಟ್ ತುಂಬಾ ಜನ ಕೆಲಸ ಮಾಡ್ತಿದ್ದಾರೆ ಇಲ್ಲ ಅಂತಾನೂ ಇಲ್ಲ. ಬಟ್ ಸ್ವಲ್ಪ ವಾರ್ಡ್ಗಳಲ್ಲಿ ಏನಾಗ್ತಿದೆ ಅಂದ್ರೆ ನೀರಿದ್ದು ಸಮಸ್ಯೆ ತುಂಬಾ ಜಾಸ್ತಿನೇ ಆಗ್ತಿದೆ. ಜನರದ್ದು ಕೋಪ ಕಮ್ಮಿ ಅಲ್ಲ, ಜಗಳಕ್ಕೆ ಬೀಳ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ಸ್ ಕೂಡ ನಡೀತಿದೆ ಜಸ್ಟ್ ಬಿಕಾಸ್ ಆಫ್ ವಾಟರ್. ಸೊ ಈ ನೀರಿದ್ದು ಸಮಸ್ಯೆಯನ್ನು ಬಗೆಹರಿಸಬೇಕು. ಮುನ್ಸಿಪಲ್ ಅಲ್ಲಿ ಅದು ಸ್ಪೆಷಲಿ ಪುರಸಭೆಯಲ್ಲಿ ಒಂದು ಮೀಟಿಂಗ್ ಮಾಡ್ತಿರೋ, ನೀವು ಏನ್ ಕಮಿಟಿ ಕರೆಸ್ತಿರೋ, ಈ ಒಂದೇ ಒಂದು ವಾಟರ್ ಟ್ಯಾಂಕರ್ ಇದೆ. ನೀವು ವಾಟರ್ ಟ್ಯಾಂಕರ್ ಅನ್ನು ಕೂಡ ನೋಡಬಹುದು. ಇಡೀ ಮಾಗಡಿ ಟೌನ್ಗೆ ಒಂದೇ ಒಂದು ವಾಟರ್ ಸಪ್ಲೈ ವಾಟರ್ ಟ್ಯಾಂಕರ್ ಇದ್ರೆ ಒಂದ್ ವಾರ್ಡ್ಗೆ ಎಷ್ಟಂತ ನೀರು ಕಳ್ಸಕ್ಕಾಗುತ್ತೆ? ಈ ಸಮಸ್ಯೆ ಬಗ್ಗೆ ಯಾರು ಕೂಡ ಸೀರಿಯಸ್ ಆಗಿ ತಗೋತಾ ಇಲ್ಲ. ನಮ್ಮ ಶಾಸಕರಾದಂತಹ ಬಾಲಕೃಷ್ಣ ಸರ್ ಅವರು ಕೂಡ ಇದ್ರ ಬಗ್ಗೆ ಗಮನ ಸೆಳಿಬೇಕು ಅಂತ ಹೇಳ್ತಾ, ನಾನು ಇಮಿಡಿಯೇಟ್ ಆಗಿ ಯಾರ್ಯಾರಿಗೆ ಈ ಸಮಸ್ಯೆ ಆಗ್ತಿದೆ, ಯಾವ ವಾರ್ಡ್ಗಳಲ್ಲಿ ನೀರಿದ್ದು ಸಮಸ್ಯೆ ಇದೆ, ಇದನ್ನು ಪುರಸಭೆ ಸದಸ್ಯರು ಇಮಿಡಿಯೇಟ್ ಆಗಿ ಗಮನ ಸೆಳೆದು ಇದಕ್ಕೆ ಪರಿಹಾರ ಕೊಡಬೇಕು ಅಂತ ನಾನು ಈ ಮುಖಾಂತರ ತಗೋತಾ ಇದ್ದೀನಿ.